ವಿಶ್ವದ ಮೂಲ ಭಾಷೆ ಪ್ರಾಕೃತದಲ್ಲಿ ಶ್ರೀಮತ್ ಅಂತಿಮ ಶ್ರುತಕೇವಲಿ ಆಚಾರ್ಯ ಭಗವಾನ್ ಭದ್ರಬಾಹು ಮಹಾಮುನಿಗಳು ಉವಸರ್ಗಹರಂ ತೊತ್ತಂ ಉಪಸರ್ಗಹರ ಸ್ತೋತ್ರ ಎಂಬ ಪ್ರಾಕೃತ ಸ್ತೋತ್ರವನ್ನು ರಚಿಸಿದ್ದಾರೆ. ಇದರ ಇನ್ನೊಂದು ಹೆಸರು ಪಾರ್ಶ್ವನಾಥ ಸ್ತೋತ್ರ. ಈ ಸ್ತೋತ್ರವು ಎಲ್ಲ ಕಷ್ಟ, ಸಂಕಟ, ತೊಂದರೆಗಳನ್ನು, ರೋಗಗಳನ್ನು, ಗೃಹದೋಷಗಳನ್ನು ನಿವಾರಿಸಿ ಶಾಶ್ವತ ಸುಖವನ್ನು ನೀಡುತ್ತದೆ. ಹಾಗಾಗಿ ಈ ಉಪಸರ್ಗಹರ ಸ್ತೋತ್ರವನ್ನು ನಾನು ಶಾಂತಿಸಾಗರ್ ಶಾಸ್ತ್ರಿ ತಮ್ಮ ಮುಂದೆ ಪ್ರಾಕೃತ ಭಾಷೆಯಲ್ಲಿ ಹಾಡಿ ಪ್ರಸ್ತುತಪಡಿಸುತ್ತಿದ್ದೇನೆ. ಜೊತೆಗೆ ಅದರ ಅರ್ಥವನ್ನು ಕೂಡ ಹೇಳುತ್ತೇನೆ. ಉವಸರ್ಗಹರಂ ಪಾಸಂ ಪಾಸಂ ವಂದಾಮಿ ಕಮ್ಮಘನ ಮುಕ್ಕಂ ವಿಸಹರ ವಿಸನಿನ್ನಾಸಂ ಮಂಗಲ ಕಲ್ಯಾಣ ಆವಾಸಂ. ಅರ್ಥ: ಭಗವಾನ್ ತೀರ್ಥಂಕರ ಪಾರ್ಶ್ವನಾಥರು ಉಪಸರ್ಗವನ್ನು ನಿವಾರಿಸುವಂಥವರಾಗಿದ್ದಾರೆ. ಮತ್ತು ಅವರು ಘನವಾದ ಕರ್ಮಗಳ, ಘಾತಿ ಕರ್ಮಗಳ ಸಮೂಹದಿಂದ ಸಂಪೂರ್ಣವಾಗಿ ಮುಕ್ತರು. ವಿಷಧರರ, ಶೇಷನಾಗ, ಕಾಳಿಂಗ ಸರ್ಪ ಮುಂತಾದವರ ವಿಷವನ್ನು ನಿರ್ನಾಶಗೊಳಿಸುವವರು ಹಾಗೂ ಮಂಗಲ ಮತ್ತು ಕಲ್ಯಾಣಗಳ ನಿಲಯರೂ ಆಗಿರುವ ಪಾರ್ಶ್ವನಾಥ ತೀರ್ಥಂಕರ ಭಗವಂತರಿಗೆ ವಂದಿಸುತ್ತೇನೆ. ವಿಸಹರ ಪುಲಿಂಗಮಂತಂ ಕಂಠೆ ಧಾರೇದಿ ಜೋಸಯಾಮಣೋ ತಸ್ಸಗಹರೋಗಮಾರಿ ದುಟ್ಟ ಜರಾಜಂತಿಯುವ ಸಾಮಂ. ವಿಷವನ್ನು ನಿವಾರಿಸುವಂತಹ ಈ ಸ್ಫುಲಿಂಗ ಜ್ಯೋತಿಪುಂಜವಾದ ಮಂತ್ರವನ್ನು ಸದಾ ಪಠಿಸುವ ವ್ಯಕ್ತಿಯ ದುಷ್ಟ ಗ್ರಹ, ರೋಗ, ಶತ್ರು, ವೃದ್ಧಾಪ್ಯ ಇತ್ಯಾದಿಗಳು ಶಾಂತವಾಗಿ ಹೋಗುತ್ತವೆ. ಚಿಟ್ಟದು ದೂರೇ ಮಂತೋ ತುಜ್ಜ ಪಣಾಮೋ ವಿಬಹುಫಳೋ ಹೋದಿ ನರತಿರಿಯೇಸು ವಿಜೀವಾ ಪಾವಂತಿ ನ ದುಃಖದೋ ಗಚ್ಚಂ. ಹೇ ಭಗವಂತರೇ, ತಮ್ಮ ಈ ವಿಷಹರ ಮಂತ್ರದ ಮಾತು ದೂರವಿರಲಿ. ತಮಗೆ ಕೇವಲ ನಮಸ್ಕಾರ ಮಾಡುವುದರಿಂದಲೂ ಬಹಳ ಫಲವನ್ನು ಕೊಡುತ್ತದೆ. ಇದರಿಂದ ಮನುಷ್ಯ ಮತ್ತು ತಿರ್ಯಂಚ ಜೀವಗಳಿಗೂ ದುಃಖ ಮತ್ತು ದುರ್ಗತಿ ಬರುವುದಿಲ್ಲ. ತುಹ ಸಮ್ಮತ್ತೇ ಲದ್ಧೆ ಚಿಂತಾಮಣಿ ಕಪ್ಪ ಪಾಯವ ಸರಿಸೆ ಪಾವಂತಿ ಅವಿಘೇಣಂ ಜೀವಾ ಅಯರಾಮರ ಠಾಣಂ. ಹೇ ಭಗವಂತರೇ, ತಮ್ಮ ಸನ್ನಿಧಿಯನ್ನು ಪಡೆದಂತಹ ವ್ಯಕ್ತಿಗೆ ಚಿಂತಾಮಣಿ ರತ್ನ ಮತ್ತು ಕಲ್ಪವೃಕ್ಷಗಳು ದೊರೆಯುವಂತೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ಅಜರ ಅಮರ ಸ್ಥಾನ ಮೋಕ್ಷ ಲಭಿಸುತ್ತದೆ. ಇಹ ಸಂಥುದೋ ಮಹಾಯಸ ಬತ್ತಿಬ್ಬರೇನ ಹೃದಯೇನ ತಾದೇವ ದಿಜ್ಜಬೋಹಿಂ ಭವೇ ಭವೇ ಪಾಸಜಿನ ಚಂದ. ಹೇ ಲೋಕಪ್ರಸಿದ್ಧರೇ, ಇಹಲೋಕದಲ್ಲಿ ಭಕ್ತಿಯಿಂದ ತುಂಬಿದ ತುಂಬು ಹೃದಯದಿಂದ ತಮ್ಮ ನಿಜವಾದ ಸ್ತುತಿ ಮಾಡುತ್ತೇನೆ. ಈ ದೇವಾದಿದೇವ ಜಿನಚಂದ್ರ ಪಾರ್ಶ್ವನಾಥರೇ, ತಾವು ನನಗೆ ಪ್ರತಿಯೊಂದು ಜನ್ಮದಲ್ಲಿಯೂ ಬೋಧಿ ರತ್ನತ್ರಯವನ್ನು ದಯಪಾಲಿಸಿರಿ. ಓಂ ಅಮರತರು ಕಾಮಧೇನು ಚಿಂತಾಮಣಿ ಕಾಮಕುಂಭ ಮಾದಿಯ
ಸಿರಿಪಾಸನಾಹ ಸೇವಾಗ್ರಹಣೆ ಸೌವೇ ವಿಧಾಸತ್ತಂ. ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಸೇವೆ ಮಾಡುವುದರಿಂದ ಓಂ ಮಂತ್ರ, ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ರತ್ನ, ಇಷ್ಟಾರ್ಥ ಸಿದ್ಧಿ ಮಾಡುವಂತಹ ಕಳಶ ಇತ್ಯಾದಿ ಸಾಧನಗಳು ಪಾರ್ಶ್ವನಾಥರ ಭಕ್ತನ ಸೇವೆ ಮಾಡುತ್ತವೆ. ಉವಸಗ್ಗಹರಂ ತೊತ್ತಂ ಕಾದೂನಂ ಜೇನ ಸಂಗ ಕಲ್ಲಾಣಂ ಕರುಣಾಯರೇನ ವಿಹಿದಂ ಸಬದ್ಧ ಬಾಹು ಗುರು ಜಯದು ಸಬದ್ಧ ಬಾಹು ಗುರು ಜಯದು. ಕರುಣಾಮಯಿ, ವಾತ್ಸಲ್ಯ ವಾರಿಧಿ, ಪ್ರಾತಸ್ಮರಣೀಯ ಆಚಾರ್ಯ ಭದ್ರಬಾಹು ಮಹಾಮುನಿಗಳು, ಅಂತಿಮ ಶ್ರುತಕೇವಲಿಗಳು. ಅವರು ಮುನಿ, ಆರ್ಯಿಕೆ, ಶ್ರಾವಕ ಮತ್ತು ಶ್ರಾವಕಿ ಸಂಘದ ಕಲ್ಯಾಣಕ್ಕಾಗಿ ಅಥವಾ ಚತುರ್ಗತಿ ಜೀವಗಳ ಕಲ್ಯಾಣಕ್ಕಾಗಿ ಈ ಉಪಸರ್ಗಹರ ಸ್ತೋತ್ರವನ್ನು ರಚಿಸಿದ್ದಾರೆ. ಅಂತಹ ಭದ್ರಬಾಹು ಗುರುಗಳಿಗೆ ಸದಾ ಜಯವಾಗಲಿ, ಸದಾ ಜಯವಾಗಲಿ, ಸದಾ ಜಯವಾಗಲಿ. ಇದಿ ಸುಹಂ. ಉವಸಗ್ಗಹರಂ ಪಾಸಂ ಪಾಸಂ ಮೊಂದಾಮಿ ಕಮ್ಮಘನ ಮುಕ್ಕಂ ವಿಸಹರ ವಿಸ ನಿನ್ನಾಸಂ ಮಂಗಲ ಕಲ್ಲಾನ ಆವಾಸಂ ಮಂಗಲ ಕಲ್ಲಾನ ಆವಾಸಂ. ಶ್ರೀಮತ್ ಶ್ರುತಕೇವಲಿ ಆಚಾರ್ಯ ಭದ್ರಬಾಹು ಮುನಿಗಳಿಗೆ ಜಯವಾಗಲಿ. ಶಾಸನಂ ಜಿನ ಶಾಸನಂ ಜಯದು ಶಾಸನಂ ಜಿನ ಶಾಸನಂ ಜಯದು ಶಾಸನಂ ಜಿನ ಶಾಸನಂ. ಜೈ ಜಿನೇಂದ್ರ. ನಮಸ್ಕಾರ.